ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರಿಗೆ ಸಂಬಂಧಿಸಿದೆ. ಭಾರತದ ರಾಜಕಾರಣದಲ್ಲಿ ಹೊಸ ರಾಜಕೀಯವನ್ನು ಪ್ರಾರಂಭ ಮಾಡಿದವರು ಯೋಗಿ ಆದಿತ್ಯನಾಥ್. ಅದು ಯಾವ ರೀತಿಯ ರಾಜಕಾರಣ? ಒಂದು ರೀತಿಯಲ್ಲಿ ಬುಲ್ಡೋಜರ್ ರಾಜಕಾರಣ. ಕಾನೂನನ್ನು ಕೈಗೆ ತೆಗೆದುಕೊಳ್ಳುವುದು ಅಂತನ್ನಿ, ಇನ್ನೊಂದನ್ನಿ ಯಾವುದು ಬೇಡವೋ ಬುಲ್ಡೋಜರ್ ಓಡಿಸೋಂಥದ್ದು. ಯೋಗಿ ಆದಿತ್ಯನಾಥ್ ಅವರನ್ನು ಮುಂದಿನ ಪ್ರಧಾನಿ ಅಂತಲೂ ಬಿಂಬಿಸಲಾಗ್ತಾ ಇದೆ. ಸೊ ಅವರ ಪ್ರಧಾನಿ ಆಗಬಹುದು ಅನ್ನುವ ಮಾತು ಕೇಳೇನೆ ಭಾಳಷ್ಟು ಜನರಿಗೆ ಭಯ, ಆತಂಕ ಎಲ್ಲ ಶುರುವಾಗಿದೆ. ಈ ಯೋಗಿ ಆದಿತ್ಯನಾಥ್ ಮಾತಾಡುವುದರಲ್ಲಿ ಶೂರರು, ಆದರೆ ಬಹಳಷ್ಟು ವಿಚಾರಗಳು ಅವರು ಗೊತ್ತಿಲ್ಲದೆ ಮಾತನಾಡೋದು ಇದೆ. ಇತ್ತೀಚೆಗೆ ಅವರು ಒಂದು ಹೇಳಿಕೆ ಕೊಡ್ತಾರೆ. ಒಂದೆರಡು ಮೂರು ಅವ್ರ ಹೇಳಿಕೆ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೇನೆ. ಒಂದು ಏನು ಅಂತ ಅಂದರೆ, ಸ್ವಾಮಿ ವಿವೇಕಾನಂದರ ಹೆಸರನ್ನು ಹೇಳ್ತಾ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದನ್ನು ಸ್ವಾಮಿ ವಿವೇಕಾನಂದರು ಹೇಳಿದರು ಅಂತ ಹೇಳಿಕೆ ಕೊಟ್ಬಿಟ್ಟಿದೆ. ಅವ್ರಿಗೆ ಗೊತ್ತೂ ಇಲ್ಲ ವಿವೇಕಾನಂದರು ಯಾರು. ಆ ವ್ಯತ್ಯಾಸವನ್ನೇ ಅವ್ರಿಗೆ ಗೊತ್ತಿಲ್ಲದೇನೆ ಸುಭಾಷ್ ಚಂದ್ರ ಬೋಸ್ ಯಾರು. ಸುಭಾಷ್ ಚಂದ್ರ ಬೋಸ್ ಹೇಳಿದ್ದು ಎಲ್ಲರಿಗೂ ಗೊತ್ತಿದೆ. ಯುವಕರೇ, ನಿಮ್ಮ ಒಂದು ಹನಿ ರಕ್ತವನ್ನು ಕೊಡಿ, ನಾವು ನಿಮಗೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೀವಿ ಅಂತ ಹೇಳಿ. ಇದನ್ನು ಎಲ್ಲೋ ಭಾಷಣ ಮಾಡಬೇಕಾದ್ರೆ ಯೋಗಿಜಿ ಏನಂದ್ರು ಅಂದರೆ, ವಿವೇಕಾನಂದರು ಹೇಳಿದ್ರು ನೀವು ಒಂದು ರಕ್ತದ ಹನಿ ಕೊಡಿ, ಸ್ವಾತಂತ್ರ್ಯ ಕೊಡ್ತೇನೆ ಅಂತ. ನಗೆಪಾಟ್ಲಿಗೆ ಈಡಾಗಿದ್ದು. ಇಂತಹ ನಗೆಪಾಟ್ಲಿಗೆ ಈಡಾಗುವುದು ಯೋಗಿ ಆದಿತ್ಯನಾಥ್ ಅವರಿಗೆ ಸಾಮಾನ್ಯ ಆಗತ್ತೆ. याद करिए, स्वामी विवेकानंद इसी बंगाल की धरती ने दिए हैं. स्वामी विवेकानंद ने कहा था, तुम मुझे खून दो, मैं तुम्हें आजादी दूंगा. ನಾನು ಈಗ ಹೇಳಕ್ಕೆ ಹೊರಟಿದ್ದು ಅವರ ಹೊಸ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ. ಅದೇನು ಅಂತಂದರೆ, ಗೋಮಾಂಸ ತಿನ್ನುವವರು ಹಂದಿ ಹಾಲು ಯಾಕೆ ಕುಡಿಯುವುದಿಲ್ಲ? ನೋಡಿ, ಮನುಷ್ಯನ ಮನಸ್ಸಿನ ಒಳಗಡೆ ಕೋಮುವಾದ ಇದ್ದರೆ ಅದು ಹೇಗೆ ಬರುತ್ತೆ ಅಂತ ಅವರ ಬುಲ್ಡೋಜರ್ ರಾಜಕಾರಣ ಇದೆಯಲ್ಲ, ಅದರ ಒಂದು ಭಾಗ ಇದೆ. ಗೋಮಾಂಸ ತಿನ್ನುವವರು ಅಂತಂದರೆ ಅವರು ಟಾರ್ಗೆಟ್ ಮಾಡ್ತಾ ಇರೋದು ಮುಸ್ಲಿಮರನ್ನು. ಅವರು ಹಂದಿ ಹಾಲು ಯಾಕೆ ಕುಡಿಯುವುದಿಲ್ಲ ಅಂತ ಯಾಕೆ ಕೇಳ್ತಾರೆ? ಮುಸ್ಲಿಮರು ಹಂದಿಯನ್ನು ಇದು ಮಾಡಲ್ಲ. ದಿಸ್ ಇಸ್ ಸಿಂಪ್ಲೆಸ್ಟ್ ಥಿಂಗ್. ಇದನ್ನು ಅವರು ಚುನಾವಣಾ ಸಂದರ್ಭದಲ್ಲಿ ಬಳಸಿಕೊಂಡು ಕೋಮು ಬೆಂಕಿಯನ್ನು ಹಚ್ಚುವುದಕ್ಕೆ ಯತ್ನ ಮಾಡಿದರು. ಹಾಗೆ ನೋಡಿದರೆ ಅವರು ಇಡೀ ರಾಜಕಾರಣ ಇದೆಯಲ್ಲ, ಅದು ಕೋಮು ಬೆಂಕಿಯಲ್ಲೇ ಇದೆ. ಓಕೆ, ಫೈನ್, ಅವರು ಗೋ ಹತ್ಯೆಯನ್ನು ವಿರೋಧಿಸಿದರೆ ತಪ್ಪಲ್ಲ, ಹಿಂದೂಗಳು ವಿರೋಧಿಸ್ತಾರೆ. ಐ ಡೋಂಟ್ ಹ್ಯಾವ್ ಎನಿ ಆಬ್ಜೆಕ್ಷನ್ ಟುವರ್ಡ್ ದ್ಯಾಟ್. ಆದರೆ ಅಲ್ಲಿ ಬೇರೆ ಕೆಲವು ಮುಖ್ಯ ಪ್ರಶ್ನೆಗಳಿವೆ. ನೀವು ಗೋಮಾಂಸವನ್ನು ವಿರೋಧ ಮಾಡ್ತೀರಿ ಅಂತಾದರೆ, ಈಗ ಮೋದಿಜಿಯವರು ಅಧಿಕಾರಕ್ಕೆ ಬಂದು ಇಷ್ಟು ವರ್ಷಗಳ 2014ರಲ್ಲಿ ಬಂದಿದ್ದಾರೆ ಅಲ್ವಾ? ಆವತ್ತಿನಿಂದ ಇವತ್ತಿನವರೆಗೂ ಕೂಡ ಗೋಮಾಂಸ ರಫ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ಎಲ್ಲ ಅಂದ್ಕೊಂಡಿದ್ರು ಮೋದಿಜಿ ಅಧಿಕಾರಕ್ಕೆ ಬಂದ್ರಪ್ಪ, ಇನ್ನೇನು ಪ್ರಾಬ್ಲಮೇ ಇಲ್ಲ, ಗೋಮಾಂಸ ಏನಿದೆ ಅದು ರಫ್ತಾಗೋದು ನಿಂತೋಗ್ಬಿಡುತ್ತೆ ಅಂದ್ಕೊಂಡಿದ್ರು. ವಾಟ್ ಹ್ಯಾಪನ್ಡ್? ಅದರಂತೆ ಈ ದೇಶದಲ್ಲಿ ಈ ಹಸುಗಳಿವೆಯಲ್ಲ, ವಯಸ್ಸಾದ ಹಸುಗಳು, ಇನ್ನೊಂದು ಮತ್ತೊಂದು, ಅವ್ರನ್ನ ರಕ್ಷಣೆ ಮಾಡೋದಕ್ಕೆ ಇನ್ನೇನೋ ಮಾಡ್ತಾರೆ ಅಂದ್ಕೊಂಡಿದ್ರು. ಏನೂ ಆಗೇ ಇಲ್ಲ. ಈಗ ಮೂಲ ಪ್ರಶ್ನೆ ಬರೋಣ. ನಾನು ಯಾರೋ ಹೇಳ್ತಾ ಇರೋದು ನೋಡಿದೆ. ಓಕೆ, ಫೈನ್. ಹಾಗಿದ್ದರೆ ನೀವು ಒಂದು ಕೆಲಸ ಮಾಡಿ, ಹಸುವನ್ನು ಭಾರತದ ರಾಷ್ಟ್ರೀಯ ಪ್ರಾಣಿ ಅಂತ ಘೋಷಣೆ ಮಾಡಿ. ಗೋ ಹತ್ಯೆಯನ್ನು ನಿಷೇಧ ಮಾಡೋದು ಮಾತ್ರ ಅಲ್ಲ, ಗೋಮಾಂಸವನ್ನು ರಫ್ತು ಮಾಡುವುದನ್ನು ನಿಲ್ಲಿಸ್ಬಿಡಿ. ಯಾಕೆ ಮಾಡಲ್ಲ? ಅದಕ್ಕೆ ನಾನು ಕೆಲವು ಅಂಕಿಅಂಶಗಳನ್ನು ಕೂಡ ನೋಡಿದೆ. ಭಾರತದಿಂದ ಗೋಮಾಂಸವನ್ನು ರಫ್ತು ಮಾಡುವಂಥ 5 ಪ್ರಮುಖ ಕಂಪನಿಗಳಿವೆ, ಸಂಸ್ಥೆಗಳಿವೆ. ಆ ಎಲ್ಲ ಸಂಸ್ಥೆಗಳ ಹೆಸರನ್ನು ಮುಸ್ಲಿಂ ಹೆಸರಿಟ್ಟಿದ್ದಾರೆ. ಆದರೆ ಅದರ ಮಾಲೀಕರು ಏನಿದ್ದಾರೆ ಹಿಂದೂಗಳು, ಜೈನರು ಅಂತ. ನೋಡಿ ಎಂತಹ ದುಷ್ಟತನ ಅಂತ. ನೀವು ಗೋಮಾಂಸ ರಫ್ತು ಮಾಡಿ ಹಣ ಮಾಡುವವರು ನೀವು, ಅದಕ್ಕೆ ಹೆಸರು ಮಾತ್ರ ಮುಸ್ಲಿಮರದ್ದು. ಹಾಗೆಯೇ ಇಲ್ಲಿ ಕುಳಿತು ಗೋಮಾಂಸ ತಿನ್ನುವವರು ಹಂದಿ ಹಾಲು ಕುಡಿಯುತ್ತಾರೆ ಅಂತ ಕೇಳುವಂಥ ಯೋಗಿ ಆದಿತ್ಯನಾಥ್, ನೀವು ಉತ್ತರ ಪ್ರದೇಶದಲ್ಲಿರುವಂಥ ಎಲ್ಲ ಕಸಾಯಿಖಾನೆಗಳನ್ನು ನಿಲ್ಲಿಸ್ಬಿಡಿ. ವೈ ಡೋಂಟ್ ಯು ಡೂ ಇಟ್? ಮೋದಿಯವರು ಮಾಡಲಿ, ರಫ್ತು ಯಾರದ್ದು ಆಕ್ಷೇಪ ಇಲ್ಲ, ನಿಲ್ಲಿಸ್ಬಿಡಿ. ಯಾಕೆ ನಿಲ್ಲಿಸಲ್ಲ?
ನೀವು ಯಾರ ನಿಯಂತ್ರಣದಲ್ಲಿದ್ದೀರಿ. ಅದರ ಜೊತೆಗೆ ಇತ್ತೀಚೆಗೆ ಪ್ರಕಟವಾದ ಕೆಲವು ಅಂಕಿಅಂಶಗಳ ಪ್ರಕಾರ BJPಗೆ ಅತಿ ಹೆಚ್ಚು ದೇಣಿಗೆ ಕೊಟ್ಟಂಥ ಸಂಸ್ಥೆಗಳಲ್ಲಿ ಈ 5 ಗೋಮಾಂಸ ರಫ್ತುದಾರ ಸಂಸ್ಥೆಗಳು ಕೂಡ ಇವೆ. ನೀವು ಅಂಥ ಗೋವನ್ನು ಗೌರವಿಸುವರಾಗಿದ್ದರೆ ಅವರು ಗೋಮಾಂಸವನ್ನು ಮಾರಾಟ ಮಾಡಿ ದುಡಿದ ಹಣದಲ್ಲಿ, ಲಾಭ ಮಾಡಿದ ಹಣದಲ್ಲಿ ನಿಮ್ಮ ಪಕ್ಷಕ್ಕೆ ದೇಣಿಗೆ ಕೊಟ್ಟರೆ ಯಾಕೆ ತಗೋತೀರಿ ಅದನ್ನ? ಯು ಶುಡ್ ಹ್ಯಾವ್ ರಿಜೆಕ್ಟೆಡ್ ಇಟ್. ನಾವಿಲ್ಲಪ್ಪ, ನಾವು ಇಂತಹ ಕಂಪನಿಗಳಿಂದ, ಗೋಮಾಂಸ ರಫ್ತು ಮಾಡುವ ಕಂಪನಿಗಳಿಂದ ನಾವು ತಗೊಳ್ಳಲ್ಲ ದೇಣಿಗೆನ, ನಮ್ಗೆ ಬೇಕಾಗಿಲ್ಲ. ಯಾಕೆಂದರೆ ಅದು ಗೋಮಾತೆ ನಮಗೆ. ಆ ಗೋಮಾತೆಯ ಮಾಂಸವನ್ನು ಮಾರಾಟ ಮಾಡಿದ ಬಂದಂಥ ಹಣ ಮತ್ತು ಲಾಭದಲ್ಲಿ ನಾವು ಪಾಲುದಾರರಾಗುವುದಿಲ್ಲ. ಹೀಗೆ ಹೇಳಿದರೆ ದೊಡ್ಡ ಮನುಷ್ಯರಾಗ್ಬಿಡ್ತಿದ್ರು. ಅದೇ ರೀತಿ BJPಯನ್ನು ನಿಯಂತ್ರಿಸುವಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಯಾಕೆ ಈ ಬಗ್ಗೆ ಮಾತನಾಡಲ್ಲ? ಯಾಕೆ ಮೋಹನ್ ಭಾಗವತರು ಹೇಳಲ್ಲ? BJP ತನ್ನ ದೇಣಿಗೆಯನ್ನು ಈ ಒಂದು ಗೋಮಾಂಸ ರಫ್ತುದಾರ ಸಂಸ್ಥೆಯಿಂದ ತೆಗೆದುಕೊಳ್ಳಕೂಡದು ಅಂತ ಯಾಕೆ ಅವ್ರ ಬಾಯಲ್ಲಿ ಮಾತು ಬರಲ್ಲ? ಇದಕ್ಕೆ ಡಬಲ್ ಸ್ಟ್ಯಾಂಡರ್ಡ್ ಅನ್ನೋದು. देव अंश जिसमें मौजूद है उसको हमने क्या बोला? गौ मैया। दुनिया के अंदर कहीं भी कोई भी देश है, वो गाय को माने या ना माने, लेकिन दूध गाय का ही पीता होगा. ರಾಜಕೀಯಕ್ಕಾಗಿ ನೀವು ಒಂದು ವಿಚಾರವನ್ನು ಬಳಸ್ತೀರಿ, ಅದು ನಿಮ್ಮ ಬದ್ಧತೆ ಅಲ್ಲ. ಯೋಗಿ ಆದಿತ್ಯನಾಥ್ ಈ ಹೇಳಿಕೆಗಳು, ಇಂಥ ಹೇಳಿಕೆಗಳೇನಿವೆ ಅದನ್ನೇ ಅವರು ಅವರ ಈ ಒಂದು JCB ರಾಜಕಾರಣವನ್ನು ಸುಪ್ರೀಂ ಕೋರ್ಟೇ ಸೀರಿಯಸ್ ಆಗಿ ತಗೊಂಡು, ಯಾವುದೇ ಒಂದು ಜನತಂತ್ರ ವ್ಯವಸ್ಥೆಯಲ್ಲಿ ಯಾರೋ ಒಬ್ಬ ತಪ್ಪಿತಸ್ಥ ಆಗಿದ್ದರೆ, ಎಂತಹ ತಪ್ಪಿತಸ್ಥನೇ ಆಗಲಿ, ಅವನನ್ನು ನ್ಯಾಯಾಲಯದಲ್ಲಿ ಅವರ ತನಿಖೆ ನಡೆಯಬೇಕು, ಅದಕ್ಕೆ ಸಾಕ್ಷ್ಯಾಧಾರಗಳಿರಬೇಕು, ಅದು ಪ್ರೂವ್ ಆಗಬೇಕು. ಆದರೆ ಈ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಆಡಳಿತದಲ್ಲಿ ಯಾರ ಮನೆಗಳ ಮೇಲೂ JCBಯನ್ನು ನುಗ್ಗಿಸುವುದು, ಮನೆಗಳನ್ನು ನಾಶಪಡಿಸುವುದು, ಜನರನ್ನು ಬೀದಿಗೆ ತರೋದು, ತಂದುಬಿಟ್ಟು ಈ ಕಡೆ ಬಂದು ಕಾವಿ ಹಾಕೋದು ನಾನು ಅತಿ ದೊಡ್ಡ ಯೋಗಿ ಅಂತ ಅನ್ನೋದು. ಯೋಗಿ, ಭಾರತೀಯ ಪರಂಪರೆಯಲ್ಲಿ ಯೋಗಿಗೊಂದು ಡೆಫಿನೇಷನ್ ಇದೆ, ಸಂತರಿಗೆ ಒಂದು ಡೆಫಿನೇಷನ್ ಇದೆ. ಹಿಂದೂ ಸಂತರು ಹೇಗಿರಬೇಕು ಅಂತಿದೆ, ಯೋಗಿ ಹೇಗಿರಬೇಕು ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಿ ದಟ್ ಶಂಕರಾಚಾರ್ಯರು ಕೂಡ ರಿಯಾಕ್ಟ್ ಮಾಡಿದ್ದಾರೆ ಈ ಹಿಂದೆ. ಸಿ ನೀವು ಅಧಿಕಾರದ ಹಿಂದೆ ಹೋಗುವುದಿದೆಯಲ್ಲ, ಅದು ಯೋಗಿಗಳಿಗೆ ಸಂತರಿಗೆ ಅಲ್ಲವೇ ಅಲ್ಲ, ಅದು ಭೋಗಿಗಳಿಗೆ. ಯೋಗಿ ಮತ್ತು ಭೋಗಿ ನಡುವೆ ವ್ಯತ್ಯಾಸ ಇದೆ. ಆದ್ದರಿಂದ ಇವರು ಯೋಗಿನೋ ಭೋಗಿನೋ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ, ಅದು ಒತ್ತಟ್ಟಿಗಿರಲಿ. ಆದರೆ ನೀವು ಯಾವಾಗ ಈ ರೀತಿ ಕೋಮು ಪ್ರಚೋದನೆ ಮಾಡುವ ಹೇಳಿಕೆಯನ್ನು ನೀಡ್ತೀರಿ, ನೀವು ಮತ್ತು ನಿಮ್ಮ ಸರ್ಕಾರ ಗೋಮಾಂಸ ರಫ್ತನ್ನು ಮೊದಲು ನಿಲ್ಲಿಸಿ, ಹಾಗೇನೆ ಗೋವನ್ನು ರಾಷ್ಟ್ರೀಯ ಪ್ರಾಣಿ ಅಂತ ಅನೌನ್ಸ್ ಮಾಡಿ ಸಾಧ್ಯ ಇದೆ ನಿಮಗೆ. ಆವಾಗ ನಿಮ್ಮ ಮಾತು ಮತ್ತು ಕೃತಿಯ ನಡುವೆ ಸಂಬಂಧ ಇದೆ ಅಂತ ಹೇಳ್ಬೋದು. ಅದಿಲ್ಲ ಅಂದರೆ ಇವೆರಡರ ನಡುವೆ ಸಂಬಂಧ ಇಲ್ಲ. ಅದರ ಜೊತೆಗೆ ಇಂತಹ ಹೇಳಿಕೆಗಳು ಸಮಾಜಕ್ಕೆ ಹೇಗೆ ಅಪಾಯವನ್ನು ಉಂಟು ಮಾಡುತ್ತೆ, ಅದೇ ರೀತಿ ಹೇಳಿಕೆ ನೀಡುವವರು ಕೂಡ ಈ ಸಮಾಜಕ್ಕೆ ಅಪಾಯಕಾರಿ ಆಗ್ತಾರೆ. ಇದು ಯೋಗಿ ಆದಿತ್ಯನಾಥಕ್ಕೆ ಸಂಬಂಧಪಟ್ಟದ್ದು.